ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹಳೆ ಲೇಸ್ಗಳು ಅಥವಾ ಹಳೆ ಸೀರೆಯಿಂದ ಬಾರ್ಡರ್ಸ್ಗಳು ಏನಿರುತ್ತೆ ಅದನ್ನ ಯೂಸ್ ಮಾಡಿಬಿಟ್ಟು ಎರಡು ರೀತಿಯಾದ ಸುಂದರವಾದ ವಸ್ತುಗಳನ್ನ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಆಗಿದೆ. ಇದನ್ನ ಮಾಡೋದಕ್ಕೆ ನಿಮಗೆ ಸ್ಪಾಂಜು ಬೇಕಾಗೋದಿಲ್ಲ. ಸೊ ಕೇವಲ ಬಾರ್ಡರ್ಸು ಮತ್ತೆ ಲೇಸ್ಗಳು ಇದಿದ್ರೆ ಸಾಕಾಗುತ್ತೆ. ಸೊ ತುಂಬಾ ಸರಿ ಏನಾಗುತ್ತೆ, ನಮ್ಮ ಸೀರೆಗಳು ಹಳೇದಾದ್ರೂ ಕೂಡ ಕೆಲವೊಂದು ಲೇಸ್ಗಳು ಆ ಸೀರೆಗಳಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ಹಳೆ ಸೀರೆ ಇತ್ತು. ನಾನು ಸೀರೆಯನ್ನ ಬೇರೆ ಕೆಲಸಕ್ಕೆ ಯೂಸ್ ಮಾಡ್ಕೊಂಡೆ. ಅದರ ಬಾರ್ಡರ್ ಅನ್ನ ಈ ರೀತಿಯಾಗಿ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಅದೇ ರೀತಿಯಾಗಿ ನೋಡಿ, ಈ ತರದ ಬಾರ್ಡರ್ಸ್ಗಳು ಸಾಕಷ್ಟು ಇರುತ್ತೆ ಅಲ್ವಾ. ಮತ್ತೆ ಕೆಲವೊಂದು ಡ್ರೆಸ್ಗಳಲ್ಲೂ ಸಹ ನಮ್ಗೆ ಈ ತರದ ಬಾರ್ಡರ್ಸ್ ಎಲ್ಲ ಸಿಕ್ಕಿರುತ್ತೆ. ಸೊ ಡ್ರೆಸ್ ಬೇಡ ಅಂತ ನಾವು ಡಿಸ್ಕಾರ್ಡ್ ಮಾಡ್ತಿದೀವಿ ಅಂತಾದ್ರೆ ಈ ತರದ ಬಾರ್ಡರ್ಸ್ನೆಲ್ಲ ಇಟ್ಕೊಂಡ್ರೆ ಅದನ್ನ ಯೂಸ್ ಮಾಡಿಬಿಟ್ಟು ನಾವು ಮತ್ತೆ ಇನ್ನೇನೋ ಒಂದು ಹೊಸದಾಗಿ ಕ್ರಿಯೇಟಿವ್ ಆಗಿ ಮಾಡ್ಕೊಳ್ಬಹುದು. ಸೊ ಇದು ನೋಡಿ, ಇದು ಕೂಡ ಎಷ್ಟು ಕಲರ್ಫುಲ್ ಆಗಿ ಇದೆ ಅಂತ ಹೇಳಿ. ಸೊ ಇದನ್ನೆಲ್ಲ ನಾನು ಸಪ್ರೇಟ್ ಮಾಡಿ ಹಾಗೆ ಇಟ್ಕೊಳ್ತಾ ಇದ್ದೀನಿ. ನನಗೆ ಪದೇ ಪದೇ ವಿಡಿಯೋಸನ್ನು ಮಾಡೋದಕ್ಕೆ ಬೇಕಾಗ್ತಾನೆ ಇರುತ್ತೆ. ಸೊ ಎಲ್ಲವನ್ನು ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರದ ಸಾಕಷ್ಟು ಲೇಸ್ಗಳಿದೆ. ಮತ್ತೆ ಹೊಸ ಹೊಸ ಐಡಿಯಾಸ್ಗಳನ್ನು ನಿಮಗೆ ಮತ್ತೆ ಮುಂದಿನ ವಿಡಿಯೋಸ್ಗಳಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಎರಡು ಐಡಿಯಾಸ್ಗಳನ್ನು ನಾನು ಶೇರ್ ಮಾಡಿದ್ದೀನಿ ಅನ್ನೋದನ್ನ ನೋಡ್ಕೊಂಡು ಬರೋಣ. ಇವತ್ತು ಮೊದಲನೇ ಐಡಿಯಾದಲ್ಲಿ ನಾನು ಈ ರೀತಿಯಾದ ಸೀರೆ ಬಾರ್ಡರ್ಸ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನ ಅಳತೆ ಮಾಡಿಬಿಟ್ಟು ಕರೆಕ್ಟ್ ಆಗಿ 15 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ತೀನಿ. ಇದೇ ರೀತಿಯಾಗಿ 15 ಇಂಚು ನಾನು ಅಳತೆ ಮಾಡಿಬಿಟ್ಟು ಈ ಉದ್ದ ಪೀಸ್ ಏನಿದೆ ಅದನ್ನ ಕಟ್ ಮಾಡ್ಕೊಳ್ತೀನಿ. ಈ ರೀತಿಯಾದ ಸೀರೆಗಳಿಂದ ನಾವು ಬಾರ್ಡರ್ಸ್ ಅನ್ನ ಸಪ್ರೇಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಸೊ ಈ ತರ ನಾನು ಎಲ್ಲ ಪೀಸಸ್ ಅನ್ನು ಈ ರೀತಿ ಕಟ್ ಮಾಡ್ಕೊಂಡೆ. ಕಟ್ ಮಾಡಿದ ನಂತರ ಏನ್ ಮಾಡ್ಬೇಕು ಅಂದ್ರೆ ಒಂದ್ರ ಪಕ್ಕ ಒಂದು ಈ ರೀತಿಯಾಗಿ ಕೆಳಗಡೆ ಇಡ್ತಾ ಜೋಡಿಸ್ತಾ ಬರಬೇಕು, ಸ್ಟಿಚ್ ಮಾಡಬೇಕು. ಎಲ್ಲವನ್ನು ಒಟ್ಟಿಗೆ ಸ್ಟಿಚ್ ಮಾಡಿಬಿಟ್ಟು ಒಂದು ಸಿಂಗಲ್ ಪೀಸ್ ಆಗಿ ರೆಡಿ ಮಾಡ್ಕೊಂಡೆ. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅದೇ ಸೀರೆಯ ಮತ್ತೊಂದು ಪಾರ್ಟ್ ಅನ್ನ ತಗೊಂಡೆ. ಹಾಗೆ ಈ ರೀತಿಯಾದ 2 ಪಾರ್ಟ್ ಇದೆ. ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಇರಬೇಕು, ಇನ್ನೊಂದು ಸ್ವಲ್ಪ ಕಡಿಮೆ ಇದ್ರೆ ನಡೆಯುತ್ತೆ. ಸೊ ಇದು 15 ಇಂಚ್ ಅಗಲ ಇದೆ. ನೆಕ್ಸ್ಟ್ ಒಂದು 10 ಇಂಚು ಉದ್ದ ಇದೆ. ಇನ್ನೊಂದು ಪೀಸು ಸ್ವಲ್ಪ ಚಿಕ್ಕದಾಗಿರುವಂತ ಕಾಣ್ತಾ ಇದೆಯಲ್ಲ, 15.5 ಇಂಚ್ ಅಗಲ ಇರುತ್ತೆ ಇದು. ಹಾಗೆ ಒಂದು 7 ಇಂಚು ಉದ್ದ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇದರ ತುದಿಯನ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಎರಡು ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಸೊ ಇನ್ನೊಂದು ಪಾರ್ಟ್ಗೂ ಅದೇ ಕ್ರಮದಲ್ಲಿ ಮಾಡ್ಕೊಳ್ತೀನಿ. ಹೀಗೆ ನಾನು 2 ಪಾರ್ಟ್ ಅನ್ನು ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ. ಇವಾಗ ನಾವು ಬಾರ್ಡರ್ ಅನ್ನ ರೆಡಿ ಮಾಡಿಬಿಟ್ಟು ಒಂದು ಪೀಸ್ ಮಾಡ್ಕೊಂಡಿದ್ನಲ್ಲ, ಅದನ್ನ ತಗೊಳ್ತಾ ಇದ್ದೀನಿ. ಅದನ್ನ ಸೀದಾ ಇಟ್ಕೊಳ್ಬೇಕು. ಹಾಗೆ ಅದರ ಮೇಲೆ ಈ ರೀತಿಯಾಗಿ 2 ಪೀಸಸ್ ಏನ್ ರೆಡಿ ಮಾಡ್ಕೊಂಡಿದ್ವಿ ಅದನ್ನ ಈ ಪ್ರಕಾರವಾಗಿ ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಆಗೋ ರೀತಿಯಾಗಿ ಇಡಬೇಕು. ನೋಡಿ, ಈ ತರ ಇಟ್ಬಿಟ್ಟು ಇವಾಗ 4 ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ಬೇಕು. 4 ಕಡೆಗೂ ಸ್ಟಿಚ್ ಅನ್ನ ಡಬಲ್ ಸರಿ ಹಾಕಿದ್ರೆ ತುಂಬಾನೇ ಗಟ್ಟಿಯಾಗಿ ಬರುತ್ತೆ. ಸೊ ಈ ಪ್ರಕಾರವಾಗಿ ನಾನು 4 ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡ್ರೆ ಇವಾಗ ಇದನ್ನ ಸೀದಾ ಮಾಡ್ಕೊಳ್ತೀನಿ. ಸುಂದರವಾದ ತುಂಬಾನೇ ಯೂಸ್ಫುಲ್ ಆಗಿರುವಂತ ಪಿಲ್ಲೋ ಕವರು ರೆಡಿ ಆಯ್ತು. ನಿಮ್ಮ ಮನೆಯಲ್ಲಿ ಇರುವಂತಹ ಹಳೆ ಪಿಲ್ಲೋಗಳಿಗೆ ಒಂದು ಹೊಸ ಲುಕ್ ನೀಡೋದಕ್ಕೋಸ್ಕರ ಈ ತರದ ಪಿಲ್ಲೋಸ್ಗಳನ್ನ ನೀವು ಆರಾಮಾಗಿ ಮನೆಯಲ್ಲಿ ಇರುವಂತ ಬಟ್ಟೆಗಳಿಂದ ಮಾಡ್ಕೊಳ್ಬಹುದು. ₹1 ಕೂಡ ಖರ್ಚಾಗಿಲ್ಲ. ನೀವೇ ನೋಡಿದ ಹಾಗೆ ನೋಡಿ, ಈ ರೀತಿಯಾಗಿ ಬಂದಿದೆ. ಇವಾಗ ನಾನು ಇದಕ್ಕೆ ಪಿಲ್ಲೋವನ್ನ ಇನ್ಸರ್ಟ್ ಮಾಡಿ ತೋರಿಸ್ತೀನಿ. ಮತ್ತೆ ಇದು ಆರಾಮಾಗಿ ವಾಷಬಲ್ ಕೂಡ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಹೀಗೆ ಮಾಡಿಬಿಟ್ಟು ನಿಮ್ಮ ಮನೆಯ ದಿವಾನ್ ಅಥವಾ ಸೋಫಾದ ಮೇಲೆ ಇಟ್ರೆ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಮೊದಲನೇ ಐಡಿಯಾ. ಸೊ ಎರಡನೇ ಐಡಿಯಾದಲ್ಲಿ ಏನಿದೆ ಅಂತ ನೋಡೋಣ. ಸೊ ಈಗ ಎರಡನೇ ಐಡಿಯಾದಲ್ಲೂ ಕೂಡ ಅಷ್ಟೇನೆ ಸೀರೆಯಿಂದ ತೆಗೆದಿರುವಂತಹ ಬಾರ್ಡರ್ ಅನ್ನ ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ನಾನು ಬೇಸ್ ಆಗಿ ಇಲ್ಲಿ ಒಂದು ಬಟ್ಟೆಯನ್ನ ತಗೊಂಡಿದ್ದೀನಿ. ಹೆಚ್ಚು ಕಡಿಮೆ ಇದರ ಅಳತೆ ಒಂದು 12 ಇಂಚು ಉದ್ದ ಇದೆ, 9 ಇಂಚು ಅಗಲ ಇದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಪ್ರತಿ 1 ಇಂಚಿಗೂ ಈ ರೀತಿಯಾಗಿ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ತಾ ಹೋಗ್ತೀನಿ.
ಪ್ರತಿ ಒಂದೊಂದು ಇಂಚಿಗೂ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಫಸ್ಟ್ಗೆ. ಸೊ ಬೇಸ್ ಬಟ್ಟೆ ಸ್ವಲ್ಪ ತಿಕ್ಕಾಗಿರೋದನ್ನೇ ತಗೊಂಡಿದ್ದೀನಿ, ಸೊ ದಟ್ ನಮಗೆ ಫೋಮು ಅಥವಾ ರೈಸ್ ಬ್ಯಾಗು ಏನೂ ಬೇಕಾಗಬಾರ್ದು. ಹಾಗಾಗಿ ಸ್ವಲ್ಪ ತಿಕ್ಕಿರುವಂಥ ಬಟ್ಟೆ ತಗೊಂಡ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬಾರ್ಡರ್ ನೋಡಿ, ಇದೇನಿದೆ ಇದು ಸ್ಟಿಚ್ ಮಾಡಿರ್ತಾರಲ್ಲ ಆ ಥರದ ಬಾರ್ಡರ್, ಇದು ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಒಂದೊಂದು ಇಂಚ್ಗೆ ಏನು ಮಾರ್ಕ್ ಮಾಡಿಕೊಂಡೆ, ಸೊ 1 ಇಂಚಿಗೆ 1 ಪಟ್ಟಿಯನ್ನು ಹಾಕಬೇಕು, ನೆಕ್ಸ್ಟ್ ಇಂಚನ್ನು ಖಾಲಿ ಬಿಡಬೇಕು. ಆ ರೀತಿಯಾಗಿ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಪ್ರಕಾರವಾಗಿ ಹೀಗೆ ಇಟ್ಕೊಂಡು ನಂತರ ಅದನ್ನು ಅದೇ ಪ್ರಕಾರವಾಗಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಸೊ ಆಲ್ಟರ್ನೇಟಿವ್ ಆಗಿ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ಇದನ್ನು ಇದೇ ಪ್ರಕಾರವಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಸ್ಟಿಚ್ ಮಾಡೋದು ಇಲ್ಲಿ ನಿಮಗೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಬಾರ್ಡರಿನ ಒಂದು ಭಾಗವನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾದ ನಂತರ ಮತ್ತೊಂದು ಭಾಗವನ್ನು ಇದೇ ಪ್ರಕಾರವಾಗಿ ಅದರ ಥ್ರೆಡ್ ಗಿಡ್ಡು ಏನು ಕಾಣಿಸ್ಬಾರ್ದು ಆ ಥರದಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನಾನು ಇದಕ್ಕೆ ಅದೇ ಅಳತೆಯ ಒಂದು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ, ಜೊತೆಗೆ ಜಿಪ್ ಕೂಡ ಇದೆ. ಸೊ ನೋಡಿ ಇವಾಗ ಇದೆಷ್ಟು ವೈಬ್ರೆಂಟ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಈ ಜಿಪ್ಪನ್ನು ಈ ಪ್ರಕಾರವಾಗಿ ಇಟ್ಬಿಟ್ಟು ಅದರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಇಡ್ತಾ ಇದ್ದೀನಿ. ಇದೇ ಕ್ರಮದಲ್ಲಿ ನೀವು ಜೀನ್ಸ್ ಬರುತ್ತಲ್ವ, ಜೀನ್ಸ್ ಪ್ಯಾಂಟ್ಗಳು, ಅದರಲ್ಲೂ ಕೂಡ ನೀವು ಇದೇ ಪ್ರಕಾರವಾಗಿ ಪರ್ಸ್ಗಳನ್ನು ಮಾಡ್ಕೊಳ್ಬಹುದು. ಸೊ ಇಲ್ಲಿ ಒಂದ್ಸಲ ನಾನು ಜಿಪ್ಪನ್ನು ಸ್ಟಿಚ್ ಮಾಡಿಕೊಂಡೆ, ಅದಾದಮೇಲೆ ನಾನು ಲೈನಿಂಗ್ ಬಟ್ಟೆಯನ್ನು ಕೂಡ ಇಟ್ಕೊಂಡು ಹಾಗೇನೆ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಇನ್ನೊಂದು ಕಡೆಗೂ ಇದೇ ಪ್ರಕಾರವಾಗಿ ಮಧ್ಯದಲ್ಲಿ ಜಿಪ್ ಬರಬೇಕು, ಮೇಲೆ ಕೆಳಗಡೆ ಮೇನ್ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆ ಬರಬೇಕು. ಆ ಪ್ರಕಾರವಾಗಿ ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು. ಸೊ ಹೀಗೆ ಎರಡೂ ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ನಂತರ ಇದನ್ನು ರಿವರ್ಸ್ ಮಾಡಿಬಿಟ್ಟು ಪ್ರೆಸ್ ಸ್ಟಿಚ್ ಕೂಡ ಮಾಡ್ಕೊಳ್ತೀನಿ. ಪ್ರೆಸ್ ಸ್ಟಿಚ್ ಕೂಡ ಮಾಡಿದ್ದಾಯಿತು. ಇವಾಗ ಏನು ಮಾಡಬೇಕು ಅಂತಂದರೆ, ಈಗ ಇದನ್ನು ಸೈಡ್ಸನ್ನು ನಾವು ಸ್ಟಿಚ್ ಮಾಡೋದು ಉಳಿಯುತ್ತೆ. ಈಗ ನಾನು ಇದಕ್ಕೆ ರನ್ನರನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ರನ್ನರ್ ಇನ್ಸರ್ಟ್ ಮಾಡೋದು ಅಷ್ಟೇ, 1-2-3 ಸಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಕೂಡ ಈಸಿಯಾಗಿ ಬರುತ್ತೆ. ಸೊ ಇವಾಗ ರನ್ನರ್ ಕೂಡ ಇನ್ಸರ್ಟ್ ಮಾಡಿದ್ದಾಯಿತು. ಈಗ ಏನು ಮಾಡಬೇಕು ಅಂತಂದರೆ ಮೇನ್ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆ ಎರಡನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಸೊ ಎರಡನ್ನು ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊಂಡಿದ ನಂತರ ಅಲ್ಲಿ ನಾವು ಎರಡೂ ಕಡೆಗೂ ಸ್ಟಿಚಸ್ಸನ್ನು ಹಾಕಬೇಕು. ಸ್ವಲ್ಪ ಜಾಗ ಓಪನ್ ಬಿಟ್ಕೊಳ್ಬೇಕು, ಅಲ್ಲಿಂದ ನಾವು ಈ ಒಂದು ಪರ್ಸನ್ನು ರಿವರ್ಸ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅದು. ನೆಕ್ಸ್ಟು ನೋಡಿ ಈ ಥರ ಒಂದು ಕಡೆ ನಾನು ಕಂಪ್ಲೀಟ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ನೆಕ್ಸ್ಟ್ ಕಡೆ ಸ್ವಲ್ಪ ಜಾಗ ಓಪನ್ ಇಟ್ಕೊಳ್ಬೇಕು. ಅಲ್ಲಿ ತುದಿ ಕಡೆ ನಾನು ಸ್ಟಿಚ್ಚನ್ನು ಹಾಕಿಲ್ಲ, ಅದನ್ನು ಓಪನ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ಒಂದು ಭಾಗದಿಂದ ಇದನ್ನು ಪರ್ಸನ್ನು ರಿವರ್ಸ್ ಮಾಡ್ಕೊಳ್ಬೇಕು. ಈಗ ರಿವರ್ಸ್ ಮಾಡ್ಕೊಂಡಿದ ನಂತರ ಆ ಓಪನ್ ಜಾಗ ಏನಿತ್ತು ಅದನ್ನು ಹೊರಗಡೆ ತೊಗೊಂಡ್ಬಿಟ್ಟು ಅಲ್ಲಿ ಕಾಲು ಇಂಚು ಒಳಗೆ ತಳ್ತಾ ಅಲ್ಲಿ ಕೂಡ ಒಂದು ಸ್ಟಿಚ್ ಹಾಕಿ ಫೈನಲ್ ಆಗಿ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಈಗ ನೀಟಾಗಿ ಒಳಗಡೆ ಅದನ್ನು ಸೆಟ್ ಮಾಡಿ ಕಾರ್ನರ್ಸ್ ಎಲ್ಲ ನೀಟ್ ಮಾಡಬೇಕು. ಸೊ ಇವಾಗ ನೋಡಿ, ಬೇಡ ಅಂತ ಬಿಸಾಕ್ತಿರುವಂಥ ಒಂದು ಸೀರೆಯಿಂದ ಇರುವಂಥ ಬಾರ್ಡರನ್ನು ತೆಗೆದುಬಿಟ್ಟು ಅದರಿಂದ ನಾವು ಹೇಗೆ ಒಂದು ಉಪಯುಕ್ತವಾದಂಥ ವಸ್ತುವನ್ನು ರೆಡಿ ಮಾಡ್ಕೊಂಡ್ವಿ ಅಂಥೇಳಿ, ಇದನ್ನು ನೀವು ಖಂಡಿತವಾಗಿ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಯಾರಿಗೆ ಬೇಕಾದರೂ ಇದನ್ನು ಗಿಫ್ಟ್ ಮಾಡ್ಬೋದು. ಯೂಸ್ ಅಂತೂ ಖಂಡಿತ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೋಡಿದ್ರಲ್ವಾ, ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಲೇಸ್ಗಳನ್ನ ಬಳಸ್ಬಿಟ್ಟು ಮತ್ತೆ ಸೀರೆಯ ಬಾರ್ಡರ್ ಅನ್ನ ಬಳಸ್ಬಿಟ್ಟು ಮಾಡಬಹುದಾದಂತ 2 ಸುಂದರ ವಸ್ತುಗಳು. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.